ಕಲೆ ಲಮ್ಮ ಊನ್ಲೆ ಹಂಗೆ ಶೈತಾನಕ್ಕೂನ ಸ್ನೇಹಕ ಕಾರುಣ್ಯಕ 3 ಜನಕ್ಕೂ 3 ಲಂಗ ತಕೊಳ್ಳಲೆ. ಚೆನ್ನಾಗಿರೋ ಎತ್ಕ ಎಲ್ಲ ಯಾರು ಇದ್ದಂಗೆ ಇಲ್ಲ. ಬತ್ತಾಡಿಡು ಎಷ್ಟು ಚೆನ್ನಾಗವೆ ನೋಡಲಮ್ಮ. ತಗೊಂಬೇಕು ನಾಳೆ ಹಬ್ಬಕ್ಕೆ ಹಾಕನಕ ತಿಂತು ಬಂದವಳೆ. ಏನಕ್ಕ ಬಂದವಳೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹಬ್ಬ ಮಾಡೋರ್ಗೂ ನಾಳೆ ಹಬ್ಬ ಮಾಡೋರ್ಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ನಿಮ್ಮ ಮನೆಯವರೆಗೂ ಆ ಭಗವಂತ ಆಯುಷು ಆರೋಗ್ಯ ಸಂಪತ್ತು ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ನಿಮಗೆ ಯಶಸ್ಸು ತಂದುಕೊಡ್ಲಿ ಅಂತ ನಾನು ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವೆಲ್ಲ ಮೋಸ್ಟ್ಲಿ ಇವತ್ತು ಮಾಡ್ತಾ ಇರ್ಬೋದು ಅನಿಸುತ್ತೆ. ನಾವು ನಾಳೆ ಮಾಡ್ತೀವಿ. ನಾಳೆ 12 ಗಂಟೆಗೆ ಅಮಾವಾಸ್ಯೆ ಲಾಸ್ಟ್ ಆಗುತ್ತಂತೆ. ಅಷ್ಟರೊಳಗಡೆ ಹಬ್ಬ ಮುಗಿಸ್ಬೋದು. ಇವತ್ತು 12 ಗಂಟೆ ಮೇಲೆ ಅಂತ ಹಬ್ಬ ಶುರು ಆಗೋದು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಒಟ್ಟಿನಲ್ಲಿ ನಮ್ಮೂರಲ್ಲೆಲ್ಲ ನಾಳೆನೇ ಹಬ್ಬ ಮಾಡ್ತಾ ಇರೋದು. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸರಸ್ವತಿ, ನಿಂಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೊಡಮ್ಮ ನಿಂಗೂ ಅಷ್ಟೇ. ಟ್ಯಾಂಕು ಅಮ್ಮ, ನಿಂಗೂ ಅಷ್ಟೇ. ದೀಪಾವಳಿ ಹಬ್ಬ ಪಟಾಕಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಓ, ಏನ್ ಬೇಕ್ರಮ್ಮ? ಇದೇನಪ್ಪ ಅಂಗಡಿ ಬಿಟ್ಬಿಟ್ಟು ಎತ್ತ ಹೊರಟ್ಬಿಟ್ಟಿದ್ಯಾ? ಎಲ್ಲೂ ಇಲ್ಲಮ್ಮ, ಒಂಚೂರು ಟೀ ಕುಡಿಯೋಣ ಅಂತ ಹೋಗಿದ್ದೆ. ಕುಡಿತಿ ಒಂದೊಂದು ಲಂಗ 1800, 2000 ರೂಪಾಯಿ, 2200, 300 ಹಂಗವಮ್ಮ. ಯಾವ ಲಂಗ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ರಿ. ಏನೋ 2000, 1500? ಇದೇನಪ್ಪ ಇಷ್ಟು ರೇಟ್ ಹೇಳ್ತಾ ಇದೀಯಾ? ತಕ ನೀನು ಬೋಲಾದನು. ನಿಮ್ಮ ಮನೆಗ ನಿಮ್ಮ ಅಮ್ಮನ ಹತ್ರ ಇರೋ ಸೀರೆಗಳೆಲ್ಲ ಎತ್ಕೊಂಬಂದು ಇಲ್ಲ ಅಂಗಡಿ ಹೊಲ್ಸಿರೋದು ಅಂತ ನಂಗೆ ತಿಳಿದ. ಅಯ್ಯಮ್ಮ, ನಮ್ಮ ಅಮ್ಮನ ಹತ್ರ ಇರೋ ಸೀರೆಗೆ ಎತ್ಕೊಂಬಂದು ಲಂಗ ಹೊಲ್ಸಿದ್ರೆ ಯಾರಮ್ಮ ತಗೊಂಡಿರ್ತಾರೆ? ಅದ 1500. ನೋಡಪ್ಪ, ಕೊಡೋ ರೇಟ್ ಹೇಳು ಲಾಸ್ಟ್. ನೋಡಮ್ಮ, ನಂಗೂ ಬೇಡ ನಿಮ್ಗೂ ಬೇಡ. 1400 ರೂಪಾಯಿ ಕೊಟ್ಬಿಟ್ರಿ. ಇಲ್ಲ ನಾನು 300 ರೂಪಾಯಿ ಕೊಡ್ತೀನಿ. ಕೊಡಂಗಿದ್ರೆ ಕೊಡು, ಇಲ್ಲ ಅಂದ್ರೆ ಬಿಡು. ಇಲ್ಲಮ್ಮ, ಇಲ್ಲ. ಈ ಜಾಗಕ್ಕೆ ನಾನು ತಿಂಗಳಿಗೆ 18,000 ಬಾಡಿಗೆ ಕೊಡ್ತೀನಿ. ಏನು 300 ರೂಪಾಯಿ ಕೊಟ್ಬಿಟ್ಟು ನಾನು ಎಲ್ಲೋಗ್ಲಿ? ಇಲ್ಲ ಹೋಗ್ರಮ್ಮ, ಕೊಡೋಕ್ಕಾಗಲ್ಲ. ಏನೋ 100 ರೂಪಾಯಿ ಕಮ್ಮಿ ಅಂತ ಅಂದ್ಬಿಟ್ಟು ನಾನು ಹೇಳಿದ್ರೆ ತಿರ್ಗಾ ಅದ್ರಾಗ 300 ರೂಪಾಯಿ ಅಂತ ಹೇಳ್ತಾ ಇದ್ದೀರಾ ನೀವು. 300 ರೂಪಾಯಿಗೆ ಏನೇನೂ ಬರಲ್ಲ. ಒಂದು ಜಾಗದ ಬಟ್ಟೆ ಕೂಡ ಬರಲ್ಲ. 300 ರೂಪಾಯಿ ಸಾಮಾನ್ಯ ನನ್ನ ಮಗಳು ಕಡ್ಡೊತ್ತಳ ತಗೊಂಡಿದ್ದೆ. ನಮ್ಮೂರ್ಕ ಬತ್ತಾಳೆ. ಕೈತೊಳಗ ಇಟ್ಕೊಂಡು ಎಂತ ಮಾತಾಡ್ತಾನೆ ನೋರೇನಲ್ಲಮ್ಮ. ಅಲ್ಲೇ ತಗೋಗ್ರಮ್ಮ, ಅಲ್ಲೇ ತಗೋಗ್ರಿ. ನೀನು 300 ರೂಪಾಯಿ ಕೊಡ್ತೀಯ? ಇಲ್ಲ 1000 ರೂಪಾಯಿಗೆ 3 ಡ್ರೆಸ್ ಕೊಡ್ತೀಯಾ? ಇಲ್ಲ. ಆಗಲ್ಲಮ್ಮ, ನಮಗೆ ಲಾಸ್ ಆಗ್ತದೆ. ನಮಗೆ ಬೀಳೋದೇ 1000 ರೂಪಾಯಿ, 1300 ರೂಪಾಯಿ. ನಾವು 100-500 ವ್ಯಾಪಾರ ಮಾಡ್ಕೊತೀರಿ. ಅದ್ರಾಗ ನೀವು ಹಿಂಗ? ಇಲ್ಲ ಹೋಗ್ರಿ. ಬೇರೆ ಗಿರಾಕಿತ್ತು ಅಂತ ಮಾಡಬೇಡ್ರಿ. ಹೋಗ್ರಮ್ಮ, ಸುಮ್ಮನೆ ಇಲ್ಲಿ ಬಂದು ಕರೆಕ್ಟಾಗಿ ವ್ಯಾಪಾರ ಮಾಡ್ತೀರಾ, ಏನೇನೋ ಮಾತಾಡ್ತೀರಾ? ಅಲ್ಲ, ಡ್ರೆಸ್ 1200-300 ಡ್ರೆಸ್ನ ತಗೊಂಡೋಗ್ಬಿಟ್ಟು ಬರೀ 300 ರೂಪಾಯಿ ಕೇಳ್ತಾ ಇದ್ದೀರಲ್ಲ ನೀವು. ಸರಿನಾ ಇದು? ನೋಡ, ಒಂದು 5 ಲೀಟ್ರು ಎಣ್ಣೆ, ಒಂದು 4 kg ಬೆಲ್ಲ ಇಲ್ಲ ಅಂತಂದ್ರೆ ಒಂದು 5 kg ಕೊಡು. ಆಮೇಲೆ ಎಳ್ಳು ಒಂದು 1/4 kg ಕೊಡು. ಗಸಗಸೆ ಒಂದು 1/4 kg ಕೊಡು. ಹಪ್ಪಳ ವಡೆ ಮಾಡೋಕ್ಕೆ ಕಡಲೆಬೇಳೆ ಅದೊಂದು 1/2 kg ಕೊಡು. 1/2 kg ಕಮ್ಮಿ ಆಗ್ತದೆ, 1 kg ಕೊಡು. ಆಮೇಲೆ ಕಡಲೆ ಹಸಿಟ್ಟು ಕೊಡು, ಮೈದಾ ಕೊಡು. ಆಮೇಲೆ ಇನ್ನೇನು ಜೀರಿಗೆ ಕೊಡು, ಗಸಗಸೆ ಕೊಡು, ಅರಿಶಿನ, ಕುಂಕುಮ, ಕರ್ಪೂರ ಎಲ್ಲ ಕೊಡು. ಬಟ್ಟೆಗಳ ಅಂಗಡಿ ತಿರ್ಗಾ ಇಳಿಕೆ ಬಂದವನಲ್ಲೇ. ಈ ತರಕಾರಿ ಅಂಗಡಿ ನಂದೆ, ಬಟ್ಟೆಗಳ ಅಂಗಡಿ ನಂದೆ. ಈ ಪೇಟೆಗೆ ಜೀವನ ಮಾಡೋದು ಕಷ್ಟ, ಏನು ಮಾಡಿದ್ರು. ಅಲ್ಲಮ್ಮ, ತರಕಾರಿ ಅಂಗಡಿಗೆ ಬಂದ್ಬಿಟ್ಟು ಇವೆಲ್ಲ ಕೇಳಿದ್ರೆ ಆತದ? ಇಲ್ಲ, ಇಲ್ಲಿ ಹೋಗ್ರಿ, ಮುಂದಿನ ಅಂಗಡಿಗೆ ಹೋಗ್ರಿ. ಆಮೇಲೆ ಬಟ್ಟೆಗಳ ಅಂಗಡಿನೂ ಇಕ್ಕಿದ್ಯಾ, ತರಕಾರಿ ಅಂಗಡಿನೂ ಇಕ್ಕಿದ್ಯಾ? ಆ ಅಂಗಡಿನೂ ಇಕ್ಕಬೇಕಾಗಿತ್ತಾನೆ. ತೇರಿಗೆ ಇವರೆಲ್ಲ ಎಲ್ಲಿಂದ ಬಂದ್ರಪ್ಪ? ಏನು ಹಿಂಗೆ ತಲಕಾಯಿ ತಿಂತಾರೆ? ಯಾವತ್ತನ ಪೇಟೆಗೆ ಹೋತ ತಿರುಗ್ದೋರೆ ಎಲ್ಲ ಅನ್ಸ್ತದೆ ಇವರು. ಅಲ್ಲ, ಈ ಎಣ್ಣೆ, ಈ ಕಳ್ಳೆ ಬೀಜ, ಕಳ್ಳೆ ಪಪ್ಪು, ಕಳ್ಳೆಬೇಳೆ ಕಾಳು ಯಾವ ಅಂಗಡಿಯಾಗ ಸಿಗ್ತವೆ, ತರಕಾರಿ ಯಾವ ಅಂಗಡಿಯಾಗ ಸಿಗ್ತದೆ ಅನ್ನೋದು ಕೂಡ ತಿಳಿದಂದ್ರೆ ಇವರು ಹೊಸಬ್ರೆ. ಯಾರು? ಹೊಸಬ್ರೆ. ಒಟ್ಟಿನಾಗೆ ಓದಂಗೆ ಮನೆಗೆ ಇವರು.
ಮಾವ್ ಆ ಮುಂದಿನ ಅಂಗಡಿಗೆ ಹೋಗ್ರಿ. ಹ್ಞೂ ಇಲ್ಲಿ ಸಿಕ್ಕಲ್ಲ, ಇಲ್ಲಿಲ್ಲ. ಅಯ್ಯ ನೀನು ಮಕ್ಕಷ್ಟು ಬೆಂಕಿಕ್ತ ಹೋಗು, ನೀನು ಹೊಟ್ಟುತ್ತೋಗ. ಅಲ್ಲ ಏನಕ್ಕ ದೊಡ್ಡದಾಗ ಅಂಗಡಿ ಇಟ್ಕೊಂಡಿರೋದು? ಆ ಎಣ್ಣೆ ಪ್ಯಾಕೆಟ್ಗಳು ಅವು ಇವು ಇಲ್ದಿರ ಈ ಅಂಗಡಿ ಏನಕ್ಕೆ ಇಟ್ಕೊಂಡಿರೋದು ನೀನು? ಹಾಂ ಈ ತರಕಾರಿ ಅಂಗಡಿನಮ್ಮ, ಟಮಾಟ ಈರುಳ್ಳಿ ಎಲ್ಲ ತಗೊಳ್ರಮ್ಮ. ಟಮಾಟ ಒಂದು 5 ಕೆಜಿ ಆಯ್ತು. ಈರುಳ್ಳಿ ಒಂದು 8 ಕೆಜಿ ಆಯ್ತು. ಹ್ಞೂ ಸರಿ. ಟಮಾಟ 50 ರೂಪಾಯಿಗೆ 2 ಕೆಜಿ, ಈರುಳ್ಳಿ 60 ರೂಪಾಯಿ ಕೆಜಿ. ನೋಡ, ಟಮಾಟ 5 ರೂಪಾಯಿ ಕೆಜಿ ಮಾಡ್ಕೊ, ಈರುಳ್ಳಿ 8 ರೂಪಾಯಿ ಕೆಜಿ ಮಾಡ್ಕೊ. ಹಾಂ ಅದೇ ವ್ಯಾಪಾರ ಚೆನ್ನಾಗಿ ಮಾತಾಡಿ ನಮ್ಮ ಲಮ್ಮನು. ಟಮಾಟ 2 ಕೆಜಿ ತೊಡು, ಈರುಳ್ಳಿ ಒಂದು 6 ಕೆಜಿ ತೊಡು. ಒರೇಕಾ ಇನ್ನು ಏನಕ್ಕನ ಬೇಕಾದದೆ ಈರುಳ್ಳಿ ಹಾಕಾಕು ಬಿರುಬಿರ್ನ. ಇಲ್ಲಮ್ಮ ನಮ್ಮ ಅಂಗಡಿಯಾಗ ನಮ್ಮ ಅಂಗಡಿಯಾಗ ತರಕಾರಿ ಏನಿಲ್ಲ, ಎಲ್ಲ ಕೊಳ್ತೋಗ್ಬಿಟ್ಟವೆ. ನೀವು ಆ ಮುಂದಿನ ಅಂಗಡಿಗೆ ಹೋಗ್ರಿ. ಲೇ ಬರ್ಲೆ, ಬೇರೆ ಅಂಗಡಿಗೆ ಹೋಗೋಣ. ಇವ್ರ ಮಕ್ಕಷ್ಟು ಬೆಂಕಿಕ್ಕ. ಲೇ ಬರಲೇ, ಇಂಥವ್ 100 ಅಂಗಡಿ ಬಾರ ಹೋಗೋಣ. ಹೋಗ್ರಮ್ಮ, ಹೋಗ್ರಿ. ನೋಡ ನನ್ನ ಮಗನ ಹೊಲ್ಟೆ ಹೋಗ್ಬಿಟ್ಟು. ಒಂದು ಕೆಜಿ ಮೈದಾ, 1 ಕೆಜಿ ಎಣ್ಣೆ, 1 ಕೆಜಿ ಬೆಲ್ಲ, 100 ಗಟಗಟೆ, 100 ಎಳ್ಳು ಕೊರೋನಾ. ನಂಗೊಂದು 5 ಕೆಜಿ ಬೆಲ್ಲ ಕೊಡಪ್ಪ, 1 ಕೆಜಿ ಮೈದಾ ಕೊಡು. ಆಮೇಲೆ ಇನ್ನೇನೆ? ಅಚ್ಚ 1 ಕೆಜಿ ಮೈದಾ, 1 ಕೆಜಿ ಬೆಲ್ಲ. ಅಚ್ಚ ಲೇ ನೋಮ್ ದಾರ್ಗಳು, ನೋಮ್ ದಾಡ ತೈತ ತನಕ ನೋಮ್ ದಾಡ ಅವೊಂದು 20 ದತ್ತಿರು. ಒಂದು 5 ಎಕ್ಸ್ಟ್ರಾ ಹಾಕ್ಸಿ, ಮಿಕ್ಕಿದ್ರೆ ಬೇಕಾದ್ರೆ ಹಸಿರು ಗಿಡದ ಮೇಲೆ ಹಾಕಿದ್ರೆ ಆಯ್ತು. ಒಂದು 25 ಕೊರೋಣ. ಕೊರು. ಅಯ್ಯೋ ಇವ್ರು ಎಲ್ಲಿಂದ ಬಂದ್ರಮ್ಮ? ಇದು ಸಂತಾನಮ್ಮ, ಇಲ್ಲೇನು ಸಿಕ್ಕಲ್ಲ. ನೀವು ರೇಷನ್ ಅಂಗಡಿಗೆ ಹೋಗ್ಬೇಕು. ರೇಷನ್ ಅಂಗಡಿ ಹಂಗಂದ್ರೆ ಏನು? ನಮ್ಮೂರಾಗ ಪನೀರ್ ಅಂಗಡಿಯಾಗ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಸಿಕ್ಕದೆ. ಇಲ್ಲೇನು ಚಿಚ್ಚಲೆ? ಕೊಡಪ್ಪ. ಇಲ್ಲ ಹಿಂಗೆ ನೀವು ನೇರವಾಗಿ ಹೋಗಿ ಆ ಬಲಕಡೆ ತಿರ್ಕೊಂಡ್ರೆ ಅಲ್ಲಿ ಅಂಗಡಿ ಐತೆ, ಏನ್ ಬೇಕೋ ಎಲ್ಲ ಸಿಗ್ತದೆ, ಅದಕ್ಕೆ ಹೋಗ್ರಿ. ಹೌದಾ? ಸರಿ ಆಯ್ತು. ಲೇ ನಾವು ಏನು ಹುಡುಕಿದ್ರು ಸಿಗ್ತಾ ಇಲ್ಲಲ್ಲೇ. ನಿಮ್ಮ ಅಪ್ಪನ ಅದು ಹೆಂಗೆ ತತ್ತಾಯ್ತು? ಅದೇನಲ್ಲಮ್ಮ, ಲಪ್ಪನ ಅದು ಎಂತ ತಾಯ್ನು ಏನೋ ಮಾತಾಡ್ತೀರ ಮಾಡಿ ಅಂತ ಬಿಟ್ಟದ ಎಂದೆ. ಅಯ್ಯ ನಡಿ, ಆ ಅಪ್ಪನ ಅಲ್ಲಿ ಎಲ್ಲ ಸಿಗ್ತದೆ ಅಂತ ನಡಿ, ಅದಕ್ಕೆ ಹೋಗೋಣ. ನರಿ, ಇನ್ನೇನು ಮಾಡ್ತೀಯ? ನರಿಯಲ್ಲಮ್ಮ. ಲೇ ಇಲ್ಲೇ ನೋಡಿ ಎಲ್ಲ ಸಿಕ್ಬೋದು. ಹೂನಲ್ಲಮ್ಮ, ಈರುಳ್ಳಿ ಎಲ್ಲ ಅವೆ. ಹೀರೆಕಾಯಿನು, ಆಮೇಲೆ ಇತ್ತ ಕಡೆ ಸಬ್ಬಕ್ಕಿ ಸೊಪ್ಪು ವಡೆಗೆಲ್ಲ ಹಾಕಕ್ಕೆ ಚೆನ್ನಾಗಿರ್ತದೆ. ಕೇಳು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಇನ್ನೇನು ಬೇಕು? ಹೀರೆಕಾಯಿ 1 ಕೆಜಿ ತಗೊಳ್ಳೆ. ಬಜ್ಜಿ ಹಾಕಕ್ಕೆ ಚೆನ್ನಾಗಿರ್ತದೆ, ಬರೀ ವಡೆ ಅಂದ್ರೆ ಚೆನ್ನಾಗಿರಲ್ಲ. ಯಾರು ಇಲ್ಲಲ್ಲಮ್ಮ. ಏನ್ರಮ್ಮ? ಸಬ್ಬಕ್ಕಿ ಸೊಪ್ಪುನ 1 ಕೆಜಿ ಹೀರೆಕಾಯಿ, ಆಮೇಲೆ ಇದು ಇನ್ನೇನಲ್ಲಮ್ಮ ಮಾತಾಡ್ತೀನಿ ನಾನು. ಮೆಣಸಿನ್ಕಾಯಿ ಬಜ್ಜಿ ಕೊರ್ಬಾನ. ಇದು ರೇಷನ್ ಅಂಗಡಿ, ತರಕಾರಿ ಅಂಗಡಿ ಅಲ್ಲ. ಕೊತ್ತಂಬರಿ ಸೊಪ್ಪೆಲ್ಲ ಇಕ್ಕಲ್ಲ ನಾವು. ಇಲ್ಲೇ ಪಕ್ಕದಾಗೆ ಸಂತೆ ನಡೀತದೆ, ಯಾರು ತಗೊಂಡೋಗ್ತಾರೆ? ಈರುಳ್ಳಿ ಮಾತ್ರ ಇಕ್ತೀರಿ ಅಷ್ಟೇ. ಸಂತೆಗೆ ಹೋಗ್ರಿ, ಸಂತೆಗೆ ಇವೆಲ್ಲ ಬೇಕಂತಂದ್ರೆ. ಇಲ್ಲಮ್ಮ, ಇಲ್ಲ. ಅಯ್ಯೋ ಹೋಗು, ಅದು ಯಾವ ಕಾಂಪ್ಲೆಕ್ಸ್ ಬಂದಿದ್ರ ನಾವು? ಏನು ಕೇಳಿದ್ರು ಇಲ್ಲ ಅಂತ ಹೇಳ ಸರಸ್ವತಿ ಇವರು. ಇನ್ನೇನು ಅಂಗಡಿ ಮಾಡಾಟ ಇವರು ಒಟ್ಟಿಗೆ ಉದ್ದೋಗ. ಆಯ್ತು ಅಲ್ಲಿ ತೋಡೆ ಇಲ್ಲಿ ತತ್ತಡೆ, ಇಲ್ಲಿ ತೋಡೆ ಅಲ್ಲಿ ತತ್ತಡೆ. ನಾವು ಊರಿಗೆ ಒತ್ತಾದ್ರೆ ನರಿಯೇ ಹಾಗಾದ್ರೆ ಊರಿಗೆ ಹೊರಟೋಗೋಣ ಅಂತೀಯಾ? ಅಪ್ಪನ ಎಲ್ಲಿ ತತ್ತಮತ್ತಾನ ಅಲ್ಲೇ ತತ್ತಮಲ್ಲಿ ನರಿ. ಇನ್ನೇನು ಮಾಡೋದು? ಬಸ್ಸು ನಾವು ಎಲ್ಲಿ ಇರ್ತಿದ್ವಾ? ಎಲ್ಲಿರಲ್ಲಮ್ಮ. ನಂತೂ ಗೊತ್ತಾಗಲ್ಲಮ್ಮ. ನಂಗೂ ತಿಳಿದ್ಲೆ, ನಾನು ಯಾವತ್ತೂ ಬಂದೇ ಇಲ್ಲ. ನರಿ ಓಣ ಓಳಿ ಉಕ್ಕೊಂಡು ನರಿ ಬಚ್ಚೆಲ್ಲ ತಳ್ಕೋಣ. ಸರಿ ಬಾ. ಮುಂದುವರಿಯುವುದು.